ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಮೇಲೆ ಸುಳ್ಳು ಕೇಸು ದಾಖಲಿಸಿದ್ದರ ವಿರುದ್ಧ ಬಿಜೆಪಿ ಉತ್ತರ ಮಂಡಲದ ವತಿಯಿಂದ ನಗರದ ಕಾವೂರು ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷ ತಿಲಕ್ ರಾಜ್ ಕೃಷ್ಣಾಪುರ ಅವರು ಬಿಜೆಪಿ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಮತ್ತು ವೇದವ್ಯಾಸ್ ಕಾಮತ್ ಅವರ ಮೇಲೆ ದ್ವೇಷ ರಾಜಕಾರಣಕ್ಕಾಗಿ ಎಫ್ಐಆರ್ ದಾಖಲಿಸುವ ಮೂಲಕ ಹಿಂದೂ ಸಮುದಾಯದ ಪ್ರತಿಭಟನೆಯನ್ನ ಹತ್ತಿಕ್ಕುವುದಾಗಿ ಯೋಚನೆ ಮಾಡಿದರೆ ಕಾಂಗ್ರೆಸ್ಸಿಗರ ಎಣಿಕೆ ತಪ್ಪಾಗಲಿದೆ ಎಂದು ಹೇಳಿದರು. ಬಿಜೆಪಿ ಮುಖಂಡರಾದ ಹರಿಕೃಷ್ಣ ಬಂಟ್ವಾಳ ಅವರು ಮಾತನಾಡಿ, ಬಿಜೆಪಿಯ ಹೋರಾಟ ಕ್ರೈಸ್ತ ಶಾಲೆಗಳ ವಿರುದ್ಧ ಅಲ್ಲ. ಶಿಕ್ಷಕಿ ಓರ್ವರು ಹಿಂದೂ ಮಕ್ಕಳ ತಲೆಯಲ್ಲಿ ಗೊಂದಲವನ್ನ ಸೃಷ್ಟಿಸುವ ಹೇಳಿಕೆಯನ್ನ ನೀಡಿದ್ದರ ವಿರುದ್ಧವಾಗಿ ನಮ್ಮ ಪ್ರತಿಭಟನೆ ಎಂದು ಹೇಳಿದರು. ಭಾರತದ ಶಕ್ತಿ ಯಾವುದಂತ ಕೇಳಿದ್ರೆ ಧರ್ಮ, ಹಿಂದೂ ಧರ್ಮ. ಭಾರತದ ನಾಲೆಜ್ ಏನು ಅಂತ ಕೇಳಿದ್ರೆ ಅದು ಜ್ಞಾನ ಸಂಪಾದನೆ. ಭಾರತದ ಕಲ್ಚರ್ ಯಾವುದು ಅಂತ ಕೇಳಿದ್ರೆ ಅದು ಹಿಂದೂ ಕಲ್ಚರ್. ಇದನ್ನ ಅಳಿಸಲಿ ಭಾರತವನ್ನು ನಾವು ಗೆಲ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದನ್ನ ಮೆಕಾಲೆ, ಈ ದೇಶದ ಶಿಕ್ಷಣವನ್ನು ಕಾಪಾಡಿದಂತ ಮೆಕಾಲೆ ಚರ್ಚಿಲಿಗೆ ಬರೀತಾನೆ. ಇಂಥ ಪರಿಸ್ಥಿತಿ ಇದನ್ನು ತೆಗೆದಕ್ಕೆ ಯೋಚನೆ ಮಾಡುವಂತ ಆ ಯೋಚನೆ ಇವತ್ತು ಕ್ರೈಸ್ತ ಶಾಲೆಗಳಲ್ಲಿ ನಡೀತಾ ಇದೆ. ಅಂತ ಷಡ್ಯಂತ್ರ ಇವತ್ತು ಚರ್ಚಿನ ಸ್ಕೂಲ್ಗಳಲ್ಲಿ ನಡೀತದೆ. ಇಂತಹ ಶಾಲೆಗಳಿಗೆ ನಮ್ಮ ಮಕ್ಕಳು ಕಲಿಸಬೇಕಾದ್ರೆ ಯೋಚನೆ ಮಾಡಬೇಕು. ಕ್ರೈಸ್ತ ಶಾಲೆಗೆ ಬಂದಿಟ್ಟು ಇಂಗ್ಲಿಷ್ ಕಲ್ಪಬೇಕು. ಇಂಗ್ಲಿಷ್ನಿಂದ ನೀವು ಉದ್ದಾನಾಗಲಿಕ್ಕಾಗ್ತದೆ. ಬರೀ ಇಂಗ್ಲಿಷ್ನಿಂದ ಜರ್ಮನಿಯಲ್ಲಿ ಇಂಗ್ಲಿಷೇ ಮಾತನಾಡುವುದಿಲ್ಲ, ಫ್ರಾನ್ಸ್ನಲ್ಲಿ ಇಂಗ್ಲಿಷೇ ಮಾತಾಡುವುದಿಲ್ಲ, ಚೈನಾದಲ್ಲಿ ಇಂಗ್ಲಿಷೇ ಮಾತನಾಡುವುದಿಲ್ಲ. ಚೈನಾ ಜಗತ್ತಿನ ಎರಡನೇ ಅತ್ಯಂತ ಆರ್ಥಿಕ ಶಕ್ತಿಯಾಗಿ ಬಂತು. ಜರ್ಮನಿ ಹೇಗೆ ಮೇಲೆ ಬಂತು, ಫ್ರಾನ್ಸ್ ಹೇಗೆ ಬಂತು, ಇಂಗ್ಲಿಷೇ ಮಾತನಾಡಿದ ಜಪಾನ್ ಇವತ್ತು ಆರ್ಥಿಕ ಶಕ್ತಿಯಾಗಿ ಹೇಗೆ ಬೆಳೆಯಿತು. ಇಂಗ್ಲಿಷಿನಿಂದ ಮನುಷ್ಯ ಉದ್ಧಾರ ಆಗುವುದಿಲ್ಲ. ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನ ಒಬ್ಬ ಹಿಂದೂ ಆದವನು ಈ ದೇಶದ ಸಂಸ್ಕೃತಿಯನ್ನ ಹಿಡಿದರೆ ಮಾತ್ರ ಈ ಭಾರತ ವಿಸ್ತೃತವಾಗುತ್ತೆ. ಹಿಂದೂಗಳು ಮನಸ್ಸು ಮಾಡಿದರೆ ಏನೋ ಮಾಡಬಹುದು. ಯೋಚನೆ ಮಾಡಿ, ಮಂದಿರ ಇಲ್ಲಿಯೇ ಕಟ್ಟುವೆವು ಅಂತ ಹೇಳಿದಂತ ಹಿಂದೂಗಳೇ ಇವತ್ತು ಕಟ್ಟಲಿಲ್ವ ನೀವು? 500 ವರ್ಷಗಳ ಕಾಲ 73 ಯುದ್ಧಗಳನ್ನ ಮಾಡಿ 4 ಲಕ್ಷಕ್ಕೂ ಹೆಚ್ಚು ಜನ ಆ ರಾಮ ಮಂದಿರಕ್ಕೋಸ್ಕರ ಬಲಿದಾನ ಮಾಡಿದಂತಹ ಈ ಮಣ್ಣಿನಲ್ಲಿ ಮತ್ತೆ ಮೋದಿ ಬಂದು ಈ ಮಂದಿರವನ್ನ ಕಟ್ಟತಕ್ಕಂತಹ ಹಿಂದೂ ರಾಷ್ಟ್ರದ ಒಂದು ಶಕ್ತಿಯನ್ನ ತೋರಿಸಲಿಲ್ವಾ? ಅರಬ್ ದೇಶದಲ್ಲಿ ಯಾವೊಬ್ಬ ದೇವಸ್ಥಾನಗಳು ತಲೆ ಎತ್ತಲಿಕ್ಕೆ ಬಿಡುವುದಿಲ್ಲ. ಅರಬ್ ದೇಶದಲ್ಲಿ ಯಾವುದೇ ಭಜನೆ ಮಾಡಲಿಕ್ಕೆ ಮಾಡುವುದಿಲ್ಲ ಅಂತ ಇಂಥ ಕಾಲಘಟ್ಟದಲ್ಲಿ ಮೋದಿಯವರು ಹೋಗಿ ಅಬುದಾಬಿಯಲ್ಲಿ 27 ಎಕರೆ ಜಾಗವನ್ನು ಪಡಿಸಿ ಆ ಒಂದು ಇವತ್ತು ದೊಡ್ಡ ಬಹುದೊಡ್ಡ ಮಂದಿರ ಕಟ್ಟಿದ್ರಲ್ಲ, ಈಗಲೂ ನಮಗೆ ಅರ್ಥ ಆಗೋದಿಲ್ವಾ? ಅರಬರೇ ಇಲ್ಲಿ ಮುಸ್ಲಿಮರು ದೀಪ ಹಚ್ಚಲಿಕ್ಕೆ ಬಿಡುವುದಿಲ್ಲ, ಆದರೆ ಅರಬರು ಜೈ ಶ್ರೀರಾಮ್ ಅಂತ ದೀಪದ ಸುತ್ತ ಮೆರವಣಿಗೆ ಬಿಡುವುದು ಸಾಮಾಜಿಕ ಜಾಲದಲ್ಲಿ ಕಾರಣದಲ್ಲಿ ನೀವು ನೋಡಿಲ್ವಾ? ಅಲ್ಲಿ ಬದಲಾವಣೆ ಆಗುವುದಾದರೆ ಭಾರತದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಆಗುದಿಲ್ವಾ? ನಾನು ಹಿಂದೂ ಯೋಗದಲ್ಲಿ ಕೇಳ್ತಾ ಇದ್ದಾನೆ, ಒಮ್ಮೆ ಯೋಚನೆ ಮಾಡಿ, ನಿಮ್ಮಲ್ಲಿ ಹಿಂದುತ್ವದ ಶಕ್ತಿ ಎಷ್ಟಿದೆ? ರಾಜ್ಯ ಯುವ ಮೋರ್ಚಾದ ಕಾರ್ಯದರ್ಶಿ ಶ್ವೇತಾ ಪೂಜಾರಿ ಅವರು ಮಾತನಾಡಿ, ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರನ್ನ ತಾಕತ್ತಿದ್ರೆ ಬಂಧಿಸಿ ಮುಂದಿನ ಹೋರಾಟದ ಬಗ್ಗೆ ಯಾವ ಪರಿಣಾಮ ಬೀರಲಿದೆ ಎಂಬುದನ್ನು ಊಹಿಸಲು ಸಾಧ್ಯವಾಗದು ಎಂದು ಎಚ್ಚರಿಕೆಯನ್ನ ನೀಡಿದರು. ಒಬ್ಬ ಉತ್ತಮ ಶಿಕ್ಷಕಿ ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡ್ತಾಳೆ ವಿನಃ ಇಂತಹ ಒಂದು ಧರ್ಮದ ವಿಷಬೀಜವನ್ನು ಬಿತ್ತುವುದಿಲ್ಲ. ಮಾನ್ಯ ಕಾಂಗ್ರೆಸ್ನ ನಾಯಕರುಗಳಿಗೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಬಂದು ಎಲ್ಲರೂ ಹೇಳ್ತೀರಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ. ಯಾರು ಸ್ವಾಮಿ ರಾಜಕೀಯ ಮಾಡ್ತಿರೋದು? ರಾಮನ ಬಗ್ಗೆ, ರಾಮ ಮಂದಿರವನ್ನು ಯಾವ ನಿಮ್ಮ ಸರ್ಕಾರ, ಯಾವ ನಿಮ್ಮ ನಾಯಕರುಗಳು ವಿರೋಧಿಸಿದ್ರು? ಈಗ ನಿಮ್ಮದೇ ಏನು ಕಾಂಗ್ರೆಸ್ ಕಾ ಬಚ್ಚಾ ಜೈ ಶ್ರೀರಾಮ್ ಬೋಲೇಗ ಅಂತ ಹೇಳಿ ಬಂದು ನಿಂತಿದ್ದೀರಿ. ನಿಮ್ಗೆ ನಾಚಿಕೆ ಆಗುದಿಲ್ವಾ? ಒಮ್ಮೆ ವೋಟ್ ಬ್ಯಾಂಕಿಗಾಗಿ ಕೇಸರಿ ಶಾಲೆನ ಹಾಕ್ತಾರೆ, ಕುಂಕುಮವನ್ನು ಹಾಕ್ತೀರಿ. ನಿಮ್ಮ ನಿಲುವೇನು ಹೇಳಿ? ಹಾಗಾದ್ರೆ ನಿಮ್ಗೆ ತಾಕತ್ತಿರುವುದಾದ್ರೆ ಈಗಲೇ ನೀವು ನಿಮ್ಮ ಕರೆಯನ್ನು ಕೊಡಿ. ಹಿಂದೂ ಮಕ್ಕಳನ್ನು ಕ್ರೈಸ್ತ ಶಾಲೆಗೆ ಹಾಕುವುದು ಬೇಡ ಎಂಬ ಒಂದನ್ನು ಹೇಳಿಕೆಯನ್ನು ನೀಡಿ ನಾವು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತೇವೆ. ಅದರ ಜೊತೆಗೆ ನಮ್ಮೆಲ್ಲ ಹಿಂದೂಗಳಿಗೆ ಇದೊಂದು ಪಾಠ ಆಗಲಿ. ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ನಾವು ಆ ಶಾಲೆಗೆ ಕಳಿಸುವ ಮೊದಲು ನಾವು ಕೂಡ ಇಲ್ಲಿ ಯೋಚನೆಯನ್ನು ಮಾಡಬೇಕು. ಹಾಗೆ ಇನ್ನೊಂದು ಎಚ್ಚರಿಕಾ ತಡೆಗಂಟೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಂತ ಜರೋಷ ಶಾಲೆಯಲ್ಲಿ ನೀವೇನು ಈ ಮಕ್ಕಳಿಗೆ ಇಂತಹ ಒಂದು ರಾಮನ ಬಗ್ಗೆ, ನಮ್ಮ ಹಿಂದೂ ಧಾರ್ಮಿಕತೆಯ ಬಗ್ಗೆ ನೀವು ವಿಷಬೀಜಗಳನ್ನು ಬಿತ್ತುತ್ತಿದ್ದೀರಿ. ನಿಮ್ಗೆ ಇಲ್ಲಿ
ಸಂದರ್ಭದಲ್ಲಿ ಬಿಜೆಪಿ ಉತ್ತರ ಮಂಡಲದ ಅಧ್ಯಕ್ಷ ರಾಜೇಶ್ ಕೊಟ್ಟಾರಿ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಕಿರಣ್ ಕುಮಾರ್ ಕೋಡಿಕಲ್, ವರುಣ್ ಚೌಟಾ, ಬಿಜೆಪಿಯ ಮುಖಂಡರು ಪಾಲ್ಗೊಂಡಿದ್ದರು. ಈ ಸ್ವರ ಸಿದ್ದರಾಮಯ್ಯನ ಕುರ್ಚಿ ನಳಗೌಡ ರೀತಿಯಲ್ಲಿ ಭಾರತ್ ಮಾತಾ ಕಿ ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.